90% ಯೂಟ್ಯೂಬರ್ಸ್ ಫೇಲ್ ಆಗ್ತಾರೆ. ಹಾಗಿದ್ರಿ ಈ 3 ಮಿಸ್ಟೇಕ್ ಗಳಿಂದ 3ನೇ ಮಿಸ್ಟೇಕ್ ನಾ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ರೀಸನ್ ನಂಬರ್ ಇಮಿಡಿಯೇಟ್ಲಿ ಆಗಿ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಹೌದು ಫ್ರೆಂಡ್ಸ್, ಇದು ಯೂಟ್ಯೂಬ್ ಅನ್ನೋದು ಲಾಂಗ್ ಗೇಮ್ ಅಂತಾನೆ ಹೇಳ್ಬೋದು. ನಾವು ಯೂಟ್ಯೂಬ್ ನಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಇವಾಗ್ಲೇ ನಮ್ಗೆ ಗ್ರೋತ್ ಆಗುತ್ತೆ ಅಂತ ಅಲ್ಲ. ಅದಕ್ಕೆ ಕೆಲವೊಬ್ಬರಿಗೆ 1 ಇಯರ್ ಹತ್ತತ್ತೆ, ಕೆಲವೊಬ್ಬರಿಗೆ 5 ಮಂತ್ಸ್ ಹತ್ತತ್ತೆ. ಸೊ ಕೆಲವೊಬ್ರು ಅವರವರ ಒಂದು ವಿಡಿಯೋಸ್ ಗಳ ಮೇಲೆ ಡಿಪೆಂಡ್, ಹಾಗೇನೆ ಅವರು ಚೂಸ್ ಮಾಡಿರುವಂತ ಕಂಟೆಂಟ್ ಮೇಲೆ ಡಿಪೆಂಡ್ ಫ್ರೆಂಡ್ಸ್. ಹಾಗಾಗಿ ಇದು ಒಂದು ಲಾಂಗ್ ಗೇಮ್ ಆಗಿರೋದ್ರಿಂದ ನಾವು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ನಮ್ಮ ಕೆಲಸ ಮಾಡ್ತಾನೆ ಇರಬೇಕು, ಅದು ಒಂದಿಲ್ಲ ಒಂದಿನ ವೈರಲ್ ಆಗಿ. ನಂಬರ್ 2 ಇರಲ್ಲ. ಹೌದು ಫ್ರೆಂಡ್ಸ್, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ, ಹಾಗೇನೆ ವಿಡಿಯೋಸ್ ಗಳನ್ನ ಮೊದಲಿಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವ್ಯೂಸ್ ಬರಲ್ಲ ಅಂತ ಹೇಳಿ ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಅಲ್ಲಿ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ನಮ್ದು ಇರೋದೇ ಇಲ್ಲ. ಇಲ್ಲ ಅಂತ ಅಂದ್ರೆ 1 ವೀಕ್ಗೆ, ಇಲ್ಲ ಅಂತ ಅಂದ್ರೆ 2 ವೀಕ್ಗೆ ಒಂದು, ಇಲ್ಲ ಅಂದ್ರೆ 1 ತಿಂಗಳಿಗೆ ಒಂದು, ಈ ರೀತಿಯಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ನೀವು ಡೈಲಿ 1 ವಿಡಿಯೋ ಅಪ್ಲೋಡ್ ಮಾಡ್ಲೇಬೇಕು ಅಂತ. ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಲ್ಲ ಅಂತ ಅಂದ್ರೆ ನೀವು ಮಿನಿಮಮ್ ಆಗಿ ವೀಕ್ಲಿ 1 ವಿಡಿಯೋ ಆದ್ರೂ ಕನ್ಸಿಸ್ಟೆನ್ಸಿ ಅಂತ ಕನ್ಸಿಡರ್ ಆಗುತ್ತೆ. ಹಾಗೇನೆ ನಾವು 1 ವಿಡಿಯೋ ವೀಕ್ಲಿ 1 ಅಂತ ನಾವು ಅಪ್ಲೋಡ್ ಮಾಡಿದ್ರು ಕೂಡ ನಮ್ಮ ಒಂದು ಸಬ್ಸ್ಕ್ರೈಬರ್ ಏನಿರ್ತಾರೆ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ, ಅವರು ನಮ್ಮ ವಿಡಿಯೋಸ್ ಗಳನ್ನ ಕೂಡ ನೋಡ್ತಾರೆ. ಆದ್ರಿಂದ ಕನ್ಸಿಸ್ಟೆನ್ಸಿ ಇಸ್ ಮೇನ್ ಅಂತ ಯೂಟ್ಯೂಬ್ ನಲ್ಲಿ ತುಂಬಾನೇ ಇಂಪಾರ್ಟೆನ್ಸ್. ನಾವು ಆಡಿಯನ್ಸ್ ಗೆ ವ್ಯಾಲ್ಯೂ, ನಾವು ಯಾವಾಗ ವಿಡಿಯೋ ಮಾಡ್ತೀವಿ ಅವಾಗ ಸಬ್ಸ್ಕ್ರೈಬರ್ ಕೂಡ ನಮಗೆ ಗೇನ್ ಆಗ್ತಾರೆ. ಅದರಿಂದ ನಾವು ಅವರ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಯಾವ ಒಂದು ವಿಡಿಯೋನ ಹಾಕಿರ್ತೀವಿ, ಅದಕ್ಕೆ ತಕ್ಕ ಹಾಗೆ ಅವ್ರು ಏನಾದ್ರು ಪ್ರಶ್ನೆಯನ್ನ ಕೇಳಿದಾಗ ನಾವು ಅವ್ರಿಗೆ ಇಮಿಡಿಯೇಟ್ಲಿ ಆಗಿ ರಿಪ್ಲೈ ಅನ್ನ ನೀಡಬೇಕು. ಸೊ ಯೂಟ್ಯೂಬ್ ನಲ್ಲಿ ಹೀಗೆ ಹೇಳ್ತಾರಂತ ಅಂದ್ರೆ, ನಾವು ಯೂಟ್ಯೂಬ್ ಸ್ಟಾರ್ಟ್ ಇದ್ದ 1 ವರ್ಷದ ಒಳಗಡೆ ಎಷ್ಟು ನಾವು ರಿಪ್ಲೈ ಅನ್ನ ಮಾಡ್ತೀವಿ ಅಷ್ಟು ನಾವು ಜನರನ್ನ ಕೂಡ ಗಳಿಸ್ಕೊಳ್ಬಹುದು. ಸೊ ಇದರಿಂದ ನಮ್ಮ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾರೆ. ಆದ್ರಿಂದ ನೀವು ಕೂಡ ಸ್ಟಾರ್ಟ್ ಮಾಡಿದ್ರೆ ಕನ್ಸಿಸ್ಟೆನ್ಸಿಯಿಂದ ಮಾಡಿ, ಹಾಗೇನೆ ನಿಮ್ಮ ಆಡಿಯನ್ಸ್ ಕೂಡ ವ್ಯಾಲ್ಯೂ ಅನ್ನ ಕೊಡಿ. ಇದೇ ರೀತಿಯಾದಂತಹ ಟಿಪ್ಸ್ ಗಳು ನಿಮಗೆ ಬೇಕಾದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೇನೆ ಫಾಲೋ ಮಾಡ್ತಾ ಇರಿ.